ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಲಕನೂರ ಗ್ರಾಮದ ಬಿಜೆಪಿ ಕಚೇರಿಯಲ್ಲಿ ಪಿ ರಾಜುರಿಂದ ಸುದ್ದಿಗೋಷ್ಠಿ. ಹಾರುಗೇರಿ, ಮುಗಳಕೋಡ ಮತ್ತು ಇಟನಾಳ ಭಾಗದಲ್ಲಿ ವಿದ್ಯುತ್ ಸಮಸ್ಯೆ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ವಿದ್ಯುತ್ ಪ್ರಸರಣ ಕೇಂದ್ರವಾದ ಹಾರುಗೇರಿ ಹಾಗೂ ಮುಗಳಕೋಡ ಸಬ್ ಡಿವಿಷನ್ಗಳಲ್ಲಿ ಸರಿಯಾಗಿ ರಾತ್ರಿಯ ಸಮಯದಲ್ಲಿ ವಿದ್ಯುತ್ ಪೂರೈಕೆ ಆಗ್ತಾ ಇಲ್ಲ. ಮಕ್ಕಳ ಪರೀಕ್ಷೆ ಸಮಯವಾದ್ದರಿಂದ ತೋಟದ ಮನೆಯಲ್ಲಿ ವಿದ್ಯುತ್ ನೀಡದಿರುವುದರಿಂದ ಪರೀಕ್ಷೆ ಬರೆಯುವ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀರ್ತಾ ಇದೆ. ರೈತರ ಬೆಳೆಗಳಿಗೆ ಸಮರ್ಪಕವಾಗಿ ನೀರನ್ನು ಪೂರೈಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ಹೆಸ್ಕಾಂ ಅಧಿಕಾರಿಗಳಿಗೆ ನಾನು ವಿನಯದಿಂದ ಮನವಿ ಮಾಡ್ತೀನಿ. ಇದೇ ಮಾರ್ಚ್ 15ನೇ ತಾರೀಕಿನವರೆಗೆ ಗಡುವನ್ನ ಕೊಡ್ತೀವಿ. ತಕ್ಷಣವೇ ವಿದ್ಯುತ್ ಸಮಸ್ಯೆಯನ್ನ ಬಗೆಹರಿಸಬೇಕು. ಪ್ರತಿ ಮನೆಗಳಿಗೆ ಪೂರ್ಣ ರಾತ್ರಿ ವಿದ್ಯುತ್ ಕೊಡಬೇಕು. ಪರೀಕ್ಷೆ ಬರೆಯುವ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಅಂತ ಹೆಸ್ಕಾಂ ಅಧಿಕಾರಿಗಳಿಗೆ ಒತ್ತಾಯ ಮಾಡುತ್ತೇವೆ ಎಂದಿದ್ದಾರೆ. ಇದೇ ಮಾರ್ಚ್ 15ನೇ ತಾರೀಕಿನ ಒಳಗಾಗಿ ರೈತರಿಗೆ ಮತ್ತು ವಿದ್ಯುತ್ಗಳ ಪರೀಕ್ಷೆಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಮಾಡದೆ ಹೋದರೆ ಉಗ್ರವಾದ ಹೋರಾಟಕ್ಕೆ ತೀರ್ಮಾನಕ್ಕೆ ಕೈಗೊಳ್ಳಬೇಕಾಗಿದೆ. ಸಾವಿರ ರೈತರು ಜೊತೆಗೆ ಹೆಸ್ಕಾಂ ಕಾರ್ಯಾಲಯದ ಮುಂದೆ ಅಹೋರಾತ್ರಿ ರೈತರ ಒಟ್ಟಿಗೆ ಅಲ್ಲಿ ಮಲಗಿ ರಸ್ತೆಗಳ ಮೇಲೆ ಅನ್ನ ಬೇಯಿಸಲಿಕ್ಕೆ ಪ್ರಾರಂಭ ಮಾಡುತ್ತೀವಿ. ಅಲ್ಲೇ ಜೈಲ್ ಭರೋ ಚಳವಳಿಗೆ ಕರೆ ಕೊಡ್ತೀವಿ ಎಂದು ಮಾತನಾಡಿದ ಮಾಜಿ ಕುಡಚಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜು. ಸಮಸ್ಯೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಹಾರುಗೇರಿ, ಮುಗಳಕೋಡ ಮತ್ತು ಇಟ್ನಾಳ ಭಾಗದಲ್ಲಿ ಹೆಚ್ಚಾಗ್ತಾ ಇದೆ. ನಮ್ಮ ವಿದ್ಯುತ್ ಪ್ರಸರಣ ಕೇಂದ್ರಗಳಲ್ಲಿ ಹಾರುಗೇರಿ ಸಬ್ ಡಿವಿಷನ್ನು ಮತ್ತು ಮುಗಳಕೋಡ ಸಬ್ ಡಿವಿಷನ್ನಲ್ಲಿ ಸರಿಯಾಗಿ ರಾತ್ರಿಯ ಸಮಯದಲ್ಲಿ ವಿದ್ಯುತ್ ಪೂರೈಕೆ ಆಗ್ತಾ ಇಲ್ಲ. ಈಗ ಪರೀಕ್ಷಾ ಸಮಯ ಇದೆ. ಎಲ್ಲ ಮಕ್ಕಳು ಎಕ್ಸಾಮನ್ನು ಬರೀತಾ ಇದ್ದಾರೆ. ಈ ಸಂದರ್ಭದಲ್ಲಿ ರಾತ್ರಿಯಲ್ಲಿ ತೋಟದ ಮನೆಗಳಿಗೆ ವಿದ್ಯುತ್ ಪೂರೈಕೆ ಮಾಡದೇ ಇರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ, ಪರೀಕ್ಷೆಯ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮ ಉಂಟಾಗ್ತಾ ಇದೆ. ರೈತರ ಬೆಳೆಗಳಿಗೆ ಸಮರ್ಪಕವಾಗಿ ನೀರನ್ನು ಪೂರೈಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದುದರಿಂದ ಹೆಸ್ಕಾಂ ಅಧಿಕಾರಿಗಳಿಗೆ ನಾನು ವಿನಯದಿಂದ ಮನವಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಇವತ್ತು 13ನೇ ತಾರೀಕಿದೆ. 15ನೇ ತಾರೀಕಿನ ಒಳಗೆ ವಿದ್ಯುತ್ ಸಮಸ್ಯೆಯನ್ನು ತಕ್ಷಣಕ್ಕೆ ಬಗೆಹರಿಸಬೇಕು. ಪ್ರತಿ ಮನೆಗಳಿಗೆ ಪೂರ್ಣ ರಾತ್ರಿ ವಿದ್ಯುತ್ ಪೂರೈಕೆ ಆಗಬೇಕು. ಪರೀಕ್ಷೆ ಬರೆಯುವಂತಹ ಶಾಲಾ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಲಾರದಂತೆ ಕ್ರಮವನ್ನು ವಹಿಸಬೇಕು ಅಂತ ಹೇಳಿ ಹೆಸ್ಕಾಂ ಅಧಿಕಾರಿಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. 13ನೇ ತಾರೀಕು 15ನೇ ತಾರೀಕಿಗೆ ಗಡುವನ್ನು ಕೊಡ್ತಾ ಇದ್ದೇವೆ. 15ನೇ ತಾರೀಕಿಗೆ ಒಳಗಾಗಿ ರೈತರಿಗೆ ಸಮರ್ಪಕವಾದಂತಹ ವಿದ್ಯುತ್, ವಿದ್ಯಾರ್ಥಿಗಳ ಪರೀಕ್ಷೆಗೆ ತೊಂದರೆಯಾಗದಂತೆ ಸಮರ್ಪಕವಾದಂತಹ ವಿದ್ಯುತ್ತನ್ನು ಪೂರೈಕೆ ಮಾಡದೇ ಇದ್ದರೆ, ಕಳೆದ ಬಾರಿ ಹೋರಾಟವನ್ನು ಮಾಡಿದ್ವಿ ರೈತರ ಜೊತೆಗೆ. ಈ ಬಾರಿ ಉಗ್ರವಾದಂತಹ ಹೋರಾಟಕ್ಕೆ ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ. ಸಾವಿರಾರು ರೈತರ ಜೊತೆಗೆ ಹೆಸ್ಕಾಂ ಕಾರ್ಯಾಲಯಗಳ ಮುಂದೆ ಅಹೋರಾತ್ರಿಯಾಗಿ ರೈತರ ಒಟ್ಟಿಗೆ ಅಲ್ಲೇ ಮಲಗುತ್ತವೆ. ರಸ್ತೆಗಳ ಮೇಲೆ ಅನ್ನ ಬೇಯಿಸಲಿಕ್ಕೆ ಪ್ರಾರಂಭ ಮಾಡ್ತವೆ. ಜೈಲು ಬರೋ ಚಳವಳಿಗೆ ಕರೆ ಕೊಡ್ತವೆ. ಹೆಸ್ಕಾಂ ಅಧಿಕಾರಿಗಳು ತಕ್ಷಣಕ್ಕೆ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ಸಾವಿರಾರು ರೈತರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಸ್ವಲ್ಪ ಸ್ಪಂದಿಸುವಂತಹ ಅಧಿಕಾರಿಗಳು ಇದ್ದರೆ ರೈತರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡುವಂತಹ ಮಾನವೀಯತೆ ಇದ್ದರೆ ತಕ್ಷಣಕ್ಕೆ
ಕುಡಚಿ ಮತಕ್ಷೇತ್ರದಲ್ಲಿ ಏನು ವಿದ್ಯುತ್ ಕ್ಷಾಮ ಉಂಟಾಗಿದೆ ತಕ್ಷಣಕ್ಕೆ ಬಗೆಹರಿಸಬೇಕು. ಇಲ್ಲದೇ ಇದ್ದರೆ ಸಾವಿರಾರು ಜನ ರೈತರ ಜೊತೆಗೆ ನಮ್ಮನ್ನು ಜೈಲಿಗೆ ಹಾಕಲಿಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.